ನಿವಾಸಿ. ಇವರಿಗೆ 5 ವರ್ಷದ ಈ ಮಗು ಮಂಜುನಾಥ್ ಥಲ್ಸೇಮಿಯಾ ಅಂತ ಒಂದು ರೋಗದಿಂದ ಈ ಹುಡುಗ ಬಳಸ್ತಾ ಇದ್ದಾನೆ. ಇವನಿಗೆ 30 ಲಕ್ಷ ರೂಪಾಯಿದು ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಯವರು ಖರ್ಚಾಗ್ತದೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೇಂದ್ರ ಸಂಸ್ಥೆ ಕೋಲ್ ಆಫ್ ಇಂಡಿಯಾ ಅಂತ ಸಂಸ್ಥೆಯಿಂದ ಒಂದು 15 ಲಕ್ಷ ರೂಪಾಯಿದು 10 ಲಕ್ಷ ರೂಪಾಯಿ ಹಣ ಏನಪ್ಪ ಅಂದ್ರೆ ಆ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರ 4,91,000 ರೂಪಾಯಿ ಏನಪ್ಪ ಅಂದ್ರೆ ಆಸ್ಪತ್ರೆಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಸುಮಾರು 15 ಲಕ್ಷ ರೂಪಾಯಿ ಅವಶ್ಯಕತೆ ಇದ್ದು ಈ ಹುಡುಗನಿಗೆ ಇನ್ನೂ 1 ತಿಂಗಳ ಒಳಗಾಗಿ ಮೂಳೆ ಮಜ್ಜೆ ಅಂತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ ಇದೆ. ದಯಮಾಡಿ ಮಾಧ್ಯಮ ಮೂಲಕ ಕರ್ನಾಟಕದ ರಾಜ್ಯದ ಜನತೆಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಬಡ ಅಂಗವಿಕಲನಾಗಿದ್ದು ವಿಜಯಕುಮಾರ ಈತನು ಯಾವುದೇ ಆಸ್ತಿಯನ್ನು ಹೊಂದಿರೋದಿಲ್ಲ. ಕೂಲಿ ಕಾರ್ಮಿಕನಾಗಿ ತಾನು ಬದುಕ್ತಾ ಇದ್ದಾನೆ. ಒಂದು ತನ್ನ ಚಿಕ್ಕ ಮಗುವಿಗೆ ಇಂಥ ಒಂದು ದೊಡ್ಡ ಸಮಸ್ಯೆ ಇರೋದರಿಂದ ಕರ್ನಾಟಕದ ಮಹಾಜನತೆ ಇವರಿಗೆ ಆರ್ಥಿಕವಾಗಿ ಹಿಂದುಳಿದ್ರಿಂದ ಈ ಆಸ್ಪತ್ರೆಗಳಿಗೆ ಖರ್ಚು 15 ಲಕ್ಷ ಬೇಕಾಗಿರೋದ್ರಿಂದ ಸಂಘ ಸಂಸ್ಥೆದವರು ಮತ್ತು ಹೃದಯವಂತರು ತಾವೆಲ್ಲರೂ ಈ ಮಗುವಿನ ಚಿಕಿತ್ಸೆಗಾಗಿ ತಾವೆಲ್ಲರೂ ಸಹಕಾರ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ ಕಮಲಾಪುರ ತಾಲೂಕಿನ ಬಾಸಣ ಗ್ರಾಮ ನಿವಾಸಿಯಾಗಿದ್ದು ಸರ್, ನಾನು ಮುಂಚೆ 2014 ಇಲ್ಲಿವರೆಗೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಿದ್ದೆ ಸರ್. ಬಿಲ್ಡಿಂಗ್ನಲ್ಲಿ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಿದ್ದೆ. ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಲೈನ್ ಇನ್ಸಿಡೆಂಟ್ ಆಗಿ ಬಲಗೆ ಕಟ್ಟಾಯ್ತು ಸರ್. ಈಗನೇ ಚಲೋನೇ ಇತ್ತು ಸರ್, ಫ್ಯಾಮಿಲಿ ತೊಂದರೆ ಇಲ್ಲ. ಮುಂದೆ ಮ್ಯಾರೇಜ್ ಆಯ್ತು ಸರ್. ಮ್ಯಾರೇಜ್ ಆದಮೇಲೆ ಹೋಗ್ತದೆ ಸರ್. ಇವನಿಗೆ ಪ್ರತಿ ತಿಂಗಳು ಸರ್ ಬೈ ಬರ್ತೇನೆ. 3ನೇ ತಿಂಗಳು ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ 20 ದಿವಸ ಬ್ಲಡ್ ಎಕ್ಸ್ಚೇಂಜ್ ಸರ್, ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಬ್ಲಡ್ ಬೈದೆ ಸರ್. ಏಸಿಲ್ಲ ತಿಳ್ಕೊರು ಸರ್, ಮುಖ ಬಾಯಿ ಆಗ್ತದೆ, ಫೇವರ್ ಬರ್ತದೆ, ಜೀವಕ್ಕೆ ಹಾನಿ ಆಗ್ತದೆ ಸರ್. ಆಮೇಲೆ ನಾವು ಸೊಲಾಪುರಕ್ಕೆ ಹೋದಾಗ ಏನದ ಇವಳಿಗೆ ಡಯಾಗ್ನೋಸ್ ಮಾಡಿದಾಗ ಏನದ ಅಲ್ಲಿ ತಲೆಸೀಮೆ ಮಹಾಮಾರಿ ಕಾಯಿಲೆ ಅನ್ನೋದು ಬರ್ತೈತೆ ಸರ್. ಅವಾಗ ಹಿಡಿದು ಕಂಟಿನ್ಯೂ ಪ್ರತಿ ತಿಂಗಳು ಬ್ಲಡ್ ಹಚ್ತೀವಿ. ಆಮೇಲೆ ನಾನು ನನ್ನ ಬ್ಲಡ್ ಮನೆಯಲ್ಲೇ ಇದ್ದೀನಿ. ಮುಂಚೆಲ್ಲ ಕೆಲಸ ಮಾಡ್ತೀವಿ ಸರ್. ನಮ್ಮ ಮನೆಯವರು ಧರ್ಮಸ್ಥಳ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು 12,000 ಬರ್ತದೆ ಸರ್ ಸಂಬಳ. ಅದರಲ್ಲಿ ಏನಂದರೆ ಈಗ ಪ್ರತಿ ತಿಂಗಳು 3-4 ಸಾವಿರ ಖರ್ಚು ತೆಗೆದುತ್ತೆ ಸರ್. ಬ್ಲಡ್ ಸೇಬೇಕು ಆಯಿತು, ಮನೆ ಸಂಸಾರ ನೋಡ್ಕೋಬೇಕು, ಬ್ಲಡ್ ಇದು ಮಾಡ್ಕೋಬೇಕು. ಈಗಾಗಲೇ ಆಲ್ರೆಡಿ ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿವಿ ಸರ್. ನಾವು SCC ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿದಾಗ ಏನಂದ್ರೆ ಅವರು ಈ ಹುಡುಗಿಗೆ ಏನಾದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಮುಂದೆ ಹುಡುಗನ ಲೈಫ್ ಆಗ್ತದೆ, ಮುಂದೆ ಬ್ಲಡ್ ಎರ್ಸೋದು ಅವಾಯ್ಡ್ ಆಗ್ತದೆ ಅಂತ ನಾವು ಸಲಹೆ ಕೊಟ್ಟರು ಸರ್. ರಾಜ್ಯ ಜನತೆಗೆ ಇಷ್ಟೇ ಮನವಿ ಮಾಡ್ತೀವಿ ಸರ್. ನಮ್ಮ ಪತ್ರಿಕೋದ್ಯಮ ಮುಖಾಂತರ ಸರ್, ಆಲ್ರೆಡಿ ನಾವು ಸಾಲ ಸೋಲ ಮಾಡಿ ಮೇಲಾಗಿನ ಹಂಗಾಗಲ್ಲ ಸರ್. ಇಷ್ಟೊಂದು ದುಡ್ಡು ಬರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಇಷ್ಟ ಸರ್, ರಾಜ್ಯ ಜನತೆಗೆ ನನ್ನ ಮಗನಿಗೆ ಈ ಒಂದು ಮೂಳೆ ಮಜ್ಜೆ ಶಸ್ತ್ರಚಿಕಿತ್ಸೆಗಾಗಿ 30 ಲಕ್ಷ ರೂಪಾಯಿ ಖರ್ಚಾಗಿರ್ತದೆ. ತಮ್ಮ ಧನದಾಯದಿಂದ ಕೈಲಾದಷ್ಟು ಎಷ್ಟು ಆಗ್ತದಷ್ಟು ಸಾಧ್ಯ ಸರ್. ಅದರಲ್ಲಿ ಅಕೌಂಟ್ ನಂಬರ್ನು ಹಾಕಿದ್ದೀನಿ ಸರ್, FC ಕೋಡ್ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಸರ್, ಫೋನ್ಪೇ ನಂಬರ್ನು ಹಾಕಿದ್ದೀನಿ. ತಮ್ಮ ಎಷ್ಟು ಸಹಾಯ ಆಗ್ತದೆ ಅಷ್ಟು ಈ ಹುಡುಗಿಗೆ ಸಹಾಯ ಮಾಡಬೇಕಾಗಿ ವಿನಂತಿ.